यानि वः समानमस्तु वो मनो यथा वस्व सहसति हरिः ओम् वयस्वपर्णा उपासे दुरिन्द्रं प्रियमेथार्षा यो नाथ मानाः अपध्वान्तमोर्णिः पूर्तिचक्षुर्मुमुथ्या अस्माकवन्तु देवान् गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जी गातुभेषजं शन्नोः अस्तद्विपदे चतुष्पदे ओम शांति 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 हरि ओम. ವಿಶೇಷವಾದ ಈ ಒಂದು ಕ್ರಮವನ್ನು ಪೂಜ್ಯ ಗುರುಗಳು ನಮ್ಮ ಗುರುಕುಲದಲ್ಲಿ ಇಟ್ಟಿದ್ದಾರೆ. ಅವರು ಅಧ್ಯಯನ ಮಾಡಿದ್ದನ್ನು ರಾಜರಲ್ಲಿ ಸಮರ್ಪಣೆ ಮಾಡಿ ಮುಂದೆ ಅವರು ಶೃಂಗೇರಿ ಕಂಚಿ ಇತ್ಯಾದಿ ಪರೀಕ್ಷೆಗಳನ್ನು ಕೊಡಬೇಕು ಎಂಬ ದೊಡ್ಡ ಒಂದು ಮಹತ್ಕಾರಣವನ್ನು ನಮ್ಮ ಗುರುಗಳು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗುರುಕುಲದಲ್ಲಿ ಯಾವ ವಿದ್ಯಾರ್ಥಿಗಳು ವೇದ ಹಾಗೂ ಶಾಸ್ತ್ರಾಧ್ಯಯನ ಮಾಡಿದರೂ ಕೂಡ ಸಂಪೂರ್ಣವಾಗಿ ರಾಜರ ಸನ್ನಿಧಾನದಲ್ಲಿ ಅದನ್ನು ಒಪ್ಪಿಸಿ ಸಮರ್ಪಣೆಯನ್ನು ಮಾಡಿ ಮುಂದೆ ಪರೀಕ್ಷೆಯನ್ನು ವಿದ್ಯಾರ್ಥಿ ನೀಡುತ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವಿಶೇಷವಾಗಿ ವೇದ ಮಾತ್ರ ಅಲ್ಲ, ಇಡೀ ಸಂಹಿತ ಕಂಠಸ್ಥ ಜೊತೆಯಲ್ಲಿ ಅವನಿಗೆ ನ್ಯಾಯಶಾಸ್ತ್ರದಲ್ಲಿ ಪಂಚಲಕ್ಷಣಿ ಪರ್ಯಂತ ಪಾಠವನ್ನಾಗಿದೆ. ಅದೇ ರೀತಿಯಲ್ಲಿ ತಾತ್ಪರ್ಯ ನಿರ್ಣಯ ಇತ್ಯಾದಿ ಎಲ್ಲ ಒಂದು ಪಾಠಗಳು ಕೂಡ ಸಮಗ್ರವಾಗಿ ಒಳ್ಳೆಯ ವಿಶೇಷ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಇವತ್ತು ಪರೀಕ್ಷೆಗಾಗಿ ಬಂದದಂತಹ ನಮ್ಮ ರಾಘವೇಂದ್ರ ಗಣಪಾಟಿಗಳು ಹಾಗೂ ಸೂರಿ ಗಣಪಾಟಿಗಳು ದೊಡ್ಡ ವಿದ್ವಾಂಸರು. ಇವರು ಶಿರುಗುಮಣ್ಣಿಯಲ್ಲಿ ತುಂಬ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದರು. ಪದ್ಮನಾಭಾಚಾರ್ಯ ಅವರಿಂದ ಅಧ್ಯಯನ ಮಾಡಿ ದೊಡ್ಡ ವಿದ್ವಾಂಸರು. ಅವರು ಈ ಪರೀಕ್ಷೆಯನ್ನು ನಡೆಸಿಕೊಳ್ಳಕ್ಕೆ ಬಂದಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಗುರುಗಳಲ್ಲಿ ಅನುಗ್ರಹ ಮಂತ್ರಾಶನ ಪಡಿಬೇಕಾಗಿ ಕೇಳ್ತಾ ಇದ್ದೀನಿ. ಮುಂದೆ ಸೂರಿ ಗಣಪಾಟಿಗಳವರು ಗುರುಗಳಲ್ಲಿ ಮಂತ್ರಾಕ್ಷನ್ನು ಪಡಿಬೇಕಾಗಿ ಅವರಲ್ಲಿ ಕೇಳ್ತಾ ಇದ್ದೀನಿ. ಮುಂದೆ ನಮ್ಮ ಗುರುಕುಲ ವಿದ್ಯಾರ್ಥಿ ಅವನಿಗೆ ಈ ರೀತಿಯಲ್ಲಿ ಪ್ರಮಾಣ ಪತ್ರ ಶ್ರೀ ಭಾವಿ ಸಮೀರ ಗುರುಕುಲಸ್ಯ ಛಾತ್ರಃ ಶ್ವೇತಾ ವಾಸುದೇವ ದಂಪತ್ಯೋಃ ಪುತ್ರಃ ಶ್ರೀ ನವನೀತಃ ಎ ವಿ ಶರ್ಮ ಶ್ರೀ ಹಯವದನ ಶ್ರೀ ಮುಖ್ಯಪ್ರಾಣ ಶ್ರೀ ಗುರುರಾಜ ಶ್ರೀ ಭೂತರಾಜಾನಾಂ ಅನುಗ್ರಹೇನ ಸಸಂಪ್ರದಾಯಂ ಋಗ್ವೇದ ಮೂಲಾಂತಭಾಗಂ ಸಮಧೀತ್ಯ ಪರಾಭವ ಸಂವತ್ಸರ ಚೈತ್ರ ಶುಕ್ಲ ದ್ವಿತೀಯ ಪ್ರಭೃತಿ ಸಪ್ತಮಿ ಪರ್ಯಂತಂ ಪರಮಪಾವನೆ ಸೋದಾಕ್ಷೇತ್ರೆ ಕಂಠಸ್ಥ ಋಗ್ವೇದ ಸಂಹಿತಾಪಾರಾಯಣಂ ಸಮಕರೋತ್. ವೇದಮೂರ್ತಿ ಸ್ವರೂಪಂ ಸುಗೃಹೀತ ನಾಮಧೇಯಂ ಶ್ರೀ ನವನೀತಃ ಎವಿ ವೇದ ಶಿರೋಮಣಿ ಇತಿ ಪುರಸ್ಕಾರೇಣ ಸಮ್ಮಾನಯಃ. ವೇದ ಶಿರೋಮಣಿ ಇತಿ ಪುರಸ್ಕಾರೇಣ ಸಮ್ಮಾನಯಾಮಃ. ಕುಲಪತಯಃ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಾಃ ಸೋದಾಶ್ರೀ ವಾದಿರಾಜ ಮಠಾಧೀಶಾಃ. ಹೀಗೆ ನವನೀತ ವಿದ್ಯಾರ್ಥಿ ಗುರುಗಳಲ್ಲಿ ಪ್ರಮಾಣ ಪತ್ರವನ್ನು ಪಡೆದು ಅನುಗ್ರಹ ಮಂತ್ರಾಶನ ಪಡಿಬೇಕಾಗಿ ಅವನಲ್ಲಿ ಕೇಳ್ತಾ ಇದ್ದೀನಿ. ತಂದೆ ತಾಯಿಗಳು ಅವನಿಗೆ ಗುರುಗಳಿಂದ ಸುವರ್ಣದ ಬ್ರೇಸ್ಲೆಟನ್ನು ಹಾಕ್ತಾ ಇದ್ದಾರೆ. ಹೌದು, ಬನ್ನಿ.